ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಹಿಸ್ಟ್ರಿ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ. ಸೊ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಎಷ್ಟನ್ನು ಓದ್ಕೊಳ್ಬೇಕು ಅನ್ನುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಹಿಸ್ಟ್ರಿ ಎಕ್ಸಾಮು ನಿಮಗೆ ಕಷ್ಟ ಆಗಬಾರ್ದು. ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಅಯ್ಯೋ ಈ ಪ್ರಶ್ನೆ ಯಾವುದೂ ಓದೇ ಇಲ್ಲ ಅನ್ನುವಂಥ ಫೀಲಿಂಗ್ ನಿಮಗೆ ಬರಬಾರ್ದು. ಈಸಿ ಆಗಬೇಕು. ಹಿಸ್ಟ್ರಿಯಲ್ಲಿ ಓದ್ಕೊಳ್ಳೋದಕ್ಕೆ ಜಾಸ್ತಿ ಟಾಪಿಕ್ ಇರೋದ್ರಿಂದ ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿ ಇರ್ತೀರಿ ಅನ್ನೋ ಕಾರಣಕ್ಕೆ 10 ಅಂಕದ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೆ. ಟೋಟಲ್ ಆಗಿ 9 ಬಹುಮುಖ್ಯ 10 ಅಂಕಕ್ಕೆ ಬರುವಂಥ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೆ. ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೀನಿ, ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿಕೊಟ್ಟಿದ್ದೀನಿ ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿರುವಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಈ ಒಂದು ಕಾನ್ಸೆಪ್ಟ್ ಏನಿದೆ, ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಒಬ್ಬರ ಬಗ್ಗೆ ಅಂತೂ ಗ್ಯಾರಂಟಿ ಕೇಳ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸು. ಯಾಕಂತ ಹೇಳಿದ್ರೆ ಸಾಕಷ್ಟು ಸಲ ಅಲ್ಲಾವುದ್ದೀನ್ ಖಿಲ್ಜಿನೂ ಕೇಳಿದ್ದಾರೆ, ಸಾಕಷ್ಟು ಸಲ ಮೊಹಮ್ಮದ್ ಬಿನ್ ತುಗ್ಲಕ್ ಕೂಡ ಕೇಳಿದ್ದಾರೆ. ಹೋದ ವರ್ಷ ಅಂದರೆ ನಿಮ್ಮ ಸೀನಿಯರ್ಸಿಗೆ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಕೇಳಿರೋದ್ರಿಂದ ಮೊಹಮ್ಮದ್ ಬಿನ್ ತುಗ್ಲಕ್ ಕೇಳಬಹುದು ಅಂತ ಅನಿಸುತ್ತೆ, ಅಥವಾ ಸೇಮ್ ಅದನ್ನೇ ಕೂಡ ಕೇಳಬಹುದು. ಹಾಗಾಗಿ ಇದು 2 ಪ್ರಶ್ನೆಗಳು ನಿಮ್ಮ 10 ಅಂಕಕ್ಕೆ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳಿದ್ರಿ ಆನ್ಸರ್ಸ್ನು ಕಳಿಸಿ ನಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರಿ. ಸೊ ಎಲ್ಲ ಪ್ರಶ್ನೆಗಳಿಗೂ ಒಂದೇ ವಿಡಿಯೋದಲ್ಲಿ ಆನ್ಸರ್ನ ಹೇಳಲಿಕ್ಕಾಗಲ್ಲ, ಕಾರಣ ಇದು 10 ಅಂಕದ ಒಂದು ಪ್ರಶ್ನೆ. ಹಾಗಾಗಿ ಒಂದೊಂದೇ ಪ್ರಶ್ನೆಯನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆಯಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಅವರೇನಾದರೂ 10 ಅಂಕಕ್ಕೆ ಕೇಳಿದರೆ, ಈ ಪ್ರಶ್ನೆಯನ್ನು ಕೇಳಿದರೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಮೊಹಮ್ಮದ್ ಬಿನ್ ತುಗ್ಲಕ್ನು ಸುಶಿಕ್ಷಿತ ವಿದ್ವಾಂಸ, ವಾಗ್ಮಿ, ಧರ್ಮನಿಷ್ಠೆ ಮುಸಲ್ಮಾನನಾಗಿದ್ದನು. ಇವನು ಜಾರಿಗೆ ತಂದ ಯೋಜನೆಗಳು ಸಮರ್ಪಕವಾಗಿರಲಿಲ್ಲ. ಆದ್ದರಿಂದಲೇ ಈತನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗಿದೆ. 1 ಅಂಕಕ್ಕೂ ಕೂಡ ಕೇಳಬಹುದು. ವೈರುಧ್ಯಗಳ ಮಿಶ್ರಣ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿಕೊಂಡು ಮೊಹಮ್ಮದ್ ಬಿನ್ ತುಗ್ಲಕ್. ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳು ಯಾವುದು? ಮೊದಲ ಪ್ರಯೋಗ ದೋಅಬ್ನಲ್ಲಿ ತೆರಿಗೆಗಳ ಹೆಚ್ಚಳ. ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸುವುದು. ಗಂಗಾ ಯಮುನಾ ನದಿಗಳ ನಡುವಿನ ದೋಅಬ್ ಸಂಪದ್ಭರಿತವೂ ಶ್ರೀಮಂತವೂ ಆಗಿದ್ದು, ಮೊಹಮ್ಮದ್ ಬಿನ್ ತುಗ್ಲಕ್ ಈ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಿಸಲು ನಿರ್ಧರಿಸಿದನು. ಈ ಕ್ರಮ ಸೂಕ್ತವೇ ಆಗಿದ್ದರೂ ಸಹ ಅದನ್ನು ಜಾರಿಗೆ ತಂದ ವರ್ಷವೇ ಆ ಪ್ರದೇಶದಲ್ಲಿ ಮಳೆಯ ಕೊರತೆಯಿಂದ ಕ್ಷಾಮ ಆವರಿಸಿತ್ತು. ರೈತರಿಗೆ ತೆರಿಗೆ ಕೊಡಲು ಸಾಧ್ಯವಾಗದೇ ಇದ್ದಾಗ ಅವರನ್ನು ಹಿಂಸಿಸಲಾಯಿತು. ಇದರಿಂದಾಗಿ ಜನರಲ್ಲಿ ಅಪ್ರಿಯನಾದನು. 2ನೆಯ ಆಡಳಿತಾತ್ಮಕ ಪ್ರಯೋಗ ಯಾವುದು ಅಂತ ಹೇಳಿದ್ರೆ ರಾಜಧಾನಿ ವರ್ಗಾವಣೆ. ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸುವುದು ಮತ್ತು ಆಡಳಿತದ ದೃಷ್ಟಿಯಿಂದ ರಾಜಧಾನಿ ರಾಜ್ಯದ ಕೇಂದ್ರದಲ್ಲಿರಬೇಕೆಂಬುದಾಗಿತ್ತು. ಆದುದರಿಂದ ದೇವಗಿರಿಯ ಪಕ್ಕದಲ್ಲಿ ದೌಲತಾಬಾದ್ ಎಂಬ ಹೊಸ ನಗರ ನಿರ್ಮಿಸಿ ದೆಹಲಿಯಿಂದ ರಾಜಧಾನಿಯನ್ನು ವರ್ಗಾಯಿಸಿದನು ಮತ್ತು ದೆಹಲಿಯ ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದನು. ರಾಜಧಾನಿ ವರ್ಗಾವಣೆ ಕಾರಣಗಳು ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನಗಳು ಸಮರ್ಪಕವಾಗಿರಲಿಲ್ಲ. ದೆಹಲಿ ಎಲ್ಲ ಜನತೆಯು ದೌಲತಾಬಾದ್ಗೆ 1120 ಕಿಲೋಮೀಟರ್ ಪ್ರಯಾಣ ಮಾಡುವಂತೆ ಆಜ್ಞೆ ಮಾಡಿದನು. ಆಯಾಸಕಾರಕ ಪ್ರಯಾಣ, ಮಳೆ, ಕಾಯಿಲೆ, ಹಸಿವು, ದರೋಡೆಕೋರರ ಕಾಟ ಮುಂತಾದ ಕಾರಣಗಳಿಂದ ಅಪಾರ ಸಾವು ನೋವುಗಳಾದವು. ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಎಲ್ಲ ಜನರು ದೆಹಲಿಗೆ ಹಿಂತಿರುಗುವಂತೆ ಆದೇಶಿಸಿದನು. ಇದರಿಂದ ಮತ್ತಷ್ಟು ಸಾವು ನೋವುಗಳುಂಟಾದವು. ಇಡೀ ಪ್ರಕರಣದಿಂದ ಸುಲ್ತಾನ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡನು. 3ನೆಯ ಒಂದು ಆಡಳಿತಾತ್ಮಕ ಪ್ರಯೋಗ ಸಂಕೇತ ನಾಣ್ಯ ಚಲಾವಣೆ. ಹೆಚ್ಚಿನ ನಾಣ್ಯ ಚಲಾವಣೆಗೆ ತರುವುದು ಇದರ ಉದ್ದೇಶವಾಗಿತ್ತು. ದುಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡುವುದಾಗಿತ್ತು. ಮೇಲಿನ ಉದ್ದೇಶಗಳಿಂದ ಮೊಹಮ್ಮದ್ ಬಿನ್ ತುಗ್ಲಕ್ ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಿದನು. ಇದಕ್ಕಾಗಿ ತಾಮ್ರದ ನಾಣ್ಯಗಳನ್ನು ಹೊರಡಿಸಿದನು. ಇವು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮಾನ ಮೌಲ್ಯವನ್ನು ಹೊಂದಿದ್ದವು. ಆದರೆ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಏಕಸ್ವಾಮ್ಯವಾಗಿರುವಂತೆ ಮಾಡಲಿಲ್ಲ. ಇದರಿಂದಾಗಿ ಸಾಮ್ರಾಜ್ಯದಲ್ಲಿ ತಾಮ್ರದ ನಕಲಿ ನಾಣ್ಯಗಳ ಪ್ರವಾಹವೇ ಹರಿಯಿತು. ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡವು. ವ್ಯಾಪಾರ ನಷ್ಟಕ್ಕೀಡಾಯಿತು. ಆದ್ದರಿಂದ ಸುಲ್ತಾನನು ತಾಮ್ರದ ನಾಣ್ಯಗಳನ್ನು ಹಿಂಪಡೆದನು. ತಮ್ಮಲ್ಲಿರುವ ತಾಮ್ರ ನಾಣ್ಯಗಳನ್ನು ಜನರು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳಬೇಕೆಂದು ಆದೇಶಿಸಿದನು. ಇದರಿಂದಾಗಿ ರಾಜ್ಯದ ಖಜಾನೆ ಬರಿದಾಯಿತು. ಸುಲ್ತಾನನ ನಾಣ್ಯ ಸುಧಾರಣೆ ವಿಫಲವಾಯಿತು. ಒಟ್ಟಿನಲ್ಲಿ ಅವನ ಯೋಜನೆಗಳು ಸಮರ್ಪಕವೂ ದೂರದೃಷ್ಟಿಯಿಂದ ಕೂಡಿದ್ದರೂ ಸಹ ಸಾಮಾನ್ಯ ಜ್ಞಾನ ಮತ್ತು ಸಮಯ ಪ್ರಜ್ಞೆಯ ಕೊರತೆಯಿಂದ ಅವುಗಳನ್ನು ಕಾರ್ಯಗತಗೊಳಿಸುವಲ್ಲಿ ವಿಫಲವಾಗುತ್ತಿದ್ದನು. ಇದಿಷ್ಟು ಕೂಡ ಮೊಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಬರೆಯುವಂತಹ ಉತ್ತರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು 10 ಅಂಕದ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.